ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಮೆಣಸಿನಕಾಯಿಯಿಂದ ಮಾಡುವಂಥ ತುಂಬುಕಾಯಿ. ಉದ್ದಕ್ಕೆ ಬೆಳ್ಳಗಿರುತ್ತಲ್ಲ, ದಪ್ಪಗಿರುತ್ತಲ್ಲ ಮೆಣಸಿನಕಾಯಿ, ಆ ಥರದ ಮೆಣಸಿನಕಾಯಿಂದ ತುಂಬುಕಾಯಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಮುಷ್ಟಿಯಷ್ಟು ನಾನು ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ, ಒಂದು 2 ಟೇಬಲ್ ಸ್ಪೂನು ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ, ಆಮೇಲೆ ಅರ್ಧ ಸ್ಪೂನಷ್ಟು ಇಂಗನ್ನು ತೊಗೊಂಡಿದ್ದೀನಿ, ಇಂಗು. ಮತ್ತು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಇದಕ್ಕೆ ಮುಖ್ಯವಾಗಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಒಂದು ಸ್ಪೂನಷ್ಟು ಮೆಂತ್ಯ, ಒಂದು ದೊಡ್ಡ ಸ್ಪೂನಷ್ಟು ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಈಗ ಶೇಂಗಾ ಬೀಜನ ಹುರ್ಕೋತಾ ಇದ್ದೀನಿ. ಸಣ್ಣ ಬೆಂಕಿ ಮೇಲೆ ಸ್ವಲ್ಪ ಹುರ್ಕೋಬೇಕು, ಕೆಂಪಾಗೋ ಹಾಗೆ ಹುರ್ಕೋಬೇಕು. ಸಣ್ಣಗೆ ಹುರ್ಕೊಂಡ್ರೆ ಅದರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ. ಸಣ್ಣ ಬೆಂಕಿ ಮೇಲೆ ಹುರ್ಕೊಳ್ಳೋದು. ಅದು ಈ ಥರ ಹುರ್ಕೊಂಡು ಆಮೇಲೆ ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಇದು ಸಪ್ರೇಟ್ ಹುರ್ಕೊಳ್ಳೋದು. ಯಾಕಂದರೆ ಅದು ಶೇಂಗಾ ಬೀಜದ್ದು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ. ಬೇಕಾದರೆ ಹಾಗೆ ಹಾಕ್ಕೋಬೋದು, ಅದೇನು ತೊಂದರೆ ಇಲ್ಲ. ಶೇಂಗಾ ಬೀಜದ್ದು ಸಿಪ್ಪೆ ಸಮೇತ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ಈಗ ಎಳ್ಳು ಚಟ್ಪಟ ಅಂತೂ. ಇವಾಗ ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಪುಡಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬೆಚ್ಚಗೆ, ಸಣ್ಣ ಬೆಂಕಿ ಮೇಲೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಹಾಗೆ ಅದೇ ಥರ ಇದು ತೆಂಗಿನಕಾಯಿ, ಶೇಂಗಾ ಬೀಜದ್ದು ಸಿಪ್ಪೆನ ಬಿಡಿಸ್ಕೋಬೇಕು. ಜೊತೆಯಲ್ಲಿ ಶೇಂಗಾ ಬೀಜದ ಸಿಪ್ಪೆನ ಬಿಡಿಸ್ಕೊಂಡ್ಬಿಟ್ಟು ಆ ಸಿಪ್ಪೆನ ಸಪ್ರೇಟ್ ಮಾಡಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಳ್ಳು ಜೊತೆಲಿ. ಇವಾಗ ಮೆಂತ್ಯನ ಹುರ್ಕೋತಾ ಇದ್ದೀನಿ. ಮೆಂತ್ಯನ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಕೆಂಪಗೆ ಹುರ್ಕೋಬೇಕು. ಫ್ರೈ ಮಾಡ್ಕೊಳ್ಳೋದು ಅಂತಾರಲ್ಲ, ಹಾಗೆ ಎಣ್ಣೆಯಲ್ಲಿ ಕೆಂಪಗೆ ಹುರ್ಕೊಂಡಿದ್ದೀನಿ. ಆಮೇಲೆ ಇಂಗು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎರಡು ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ. ಈಗ ಮೆಣಸಿನ ಪುಡಿ ಮಿಕ್ಸಿಲಿ ಹಾಕ್ಬೇಕಾದ್ರೆ ಹಾಕ್ಕೋತಾ ಇದ್ದೀನಿ. ಈಗ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋದು ಶೇಂಗಾ ಬೀಜ, ಎಳ್ಳು ಎಲ್ಲ ಮಿಕ್ಸರಲ್ಲಿ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ತುರಿ ಎಲ್ಲ ಹಾಕ್ಕೋಬೇಕು. ಕೊಬ್ಬರಿ ತುರಿನೂ ಹಾಕ್ಕೋತಾ ಇದ್ದೀನಿ. ಈಗ ಮೆಣಸಿನ ಪುಡಿನೂ ಹಾಕ್ಕೋತಾ ಇದ್ದೀನಿ. ಈ ಲೆಮನ್ ಆಮೇಲೆ ಹಾಕ್ಕೋಬೇಕು, ನಿಂಬೆಹಣ್ಣನ್ನು ಆಮೇಲೆ ಹಾಕ್ಕೋಬೇಕು. ಇದು ಉಪ್ಪು, ನಮ್ಮ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅದ್ರ ಜೊತೇಲಿ ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ತುಂಬ ಏನು ನೈಸ್ ಮಾಡ್ಕೋಬೇಕಂತಿಲ್ಲ, ತುಂಬ ತರಿಯಾಗೂ ಇರಬಾರ್ದು. ಸಾಧಾರಣವಾಗಿ ನೈಸ್ ಆದರೆ ಸಾಕು. ಈಗ ಎಲ್ಲ ಮಿಕ್ಸರಿಂದ ತೆಕ್ಕೋತಾ ಇದ್ದೀನಿ. ಈಗ ಒಂದು 2 ಸ್ಪೂನ್ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಬೆಲ್ಲನ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. 2 ಸ್ಪೂನ್ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಈಗ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ನಿಂಬೆಹಣ್ಣು ಮಿಕ್ಸಿನಲ್ಲಿ ಹಾಕಬಾರ್ದು, ಇದು ರಸನ ಹಿಂಡ್ಕೋಬೇಕು. ಒಂದು ನಿಂಬೆಹಣ್ಣು ಕಂಪ್ಲೀಟು ನಾನು ರಸನ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಹಿಂಡ್ಕೋತಾ ಇದ್ದೀನಿ. ಪೂರಾ ಇದ್ರದ್ದು ಇದು ಬೀಜಗಳನ್ನೆಲ್ಲ ತೆಕ್ಕೊಂಬಿಡಬೇಕು. ಬೀಜನ ಅದರೊಳಗೆ ಬಿದ್ದಿದೆ, ಅದನ್ನು ತೆಗೆದಿದ್ದೀನಿ ನಾನು. ಈಗ ಎಲ್ಲ ಬೆಲ್ಲ ಹಾಕಿದ್ದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಮಸಾಲೆನ ಮಾಡಿಟ್ಕೊಂಡಿದ್ದೀನಿ. ಈಗ ಮೆಣಸಿನಕಾಯಿಗಳನ್ನು ತೆಗೆದುಬಿಟ್ಟು ಅದ್ರ ತೊಟ್ಟನ್ನು ಸ್ವಲ್ಪ ಅರ್ಧ ಕಟ್ ಮಾಡ್ಕೊಂಬಿಟ್ಟು, ಒಣಗಿರುತ್ತಲ್ಲ ಅದಕ್ಕೋಸ್ಕರ. ಈಗ ಅರ್ಧ ಮಾಡ್ಕೋಬೇಕು. ಮೆಣಸಿನ್ಕಾಯಿನ ಅರ್ಧ ಮಾಡಿಕೊಂಡು ಒಂದು ಸೀಳು ಹಾಕ್ಕೋಬೇಕು. ನೋಡಿ ಒಳಗಡೆ ಏನಾದರೂ ಹುಳಗಿಳಿ ಇದೆಯೋ ನೋಡ್ಕೊಂಬಿಟ್ಟು ಒಂದು ಸೀಳು ಹಾಕ್ಕೊಂಡು ಇಟ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿನ ಅದೇ ಥರ ಕಟ್ ಮಾಡಿಕೊಂಡು ಒಂದು ಸೀಳು ಹಾಕ್ಕೊಂಡು ಒಳಗಡೆಯಲ್ಲಿ ಏನಾದರೂ ಇದೆಯಾ, ಹುಳಗಿಳ ಇದೆಯಾ ನೋಡ್ಕೊಂಬಿಟ್ಟು ಆ ಥರ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇದು ಒಂಥರ ತುಂಬ ಚೆನ್ನಾಗಾಗತ್ತೆ ಇದು ರೆಸಿಪಿ. ಅಂದರೆ ಖಾರ, ಈ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋದಿಲ್ಲ, ಒಂದು ಸ್ವಲ್ಪನೂ ಖಾರ ಇರೋದಿಲ್ಲ. ಈಗ ನೋಡಿ ಸೀಳು ಹಾಕ್ಕೊಂಡಿದ್ದೀವಲ್ಲ, ಅದ್ರ ಒಳಗೆ ನಾವು ಮಾಡಿರೋ ಮಸಾಲೆನ ತುಂಬಿಸ್ಕೋಬೇಕು. ಅದನ್ನು ಸ್ವಲ್ಪ ಜಾಸ್ತಿ ಮಸಾಲೆ ಮಾಡ್ಕೊಂಡು ಜಾಸ್ತಿ ಬೇಕಾದರೆ ತುಂಬಿಸ್ಕೋಬೋದು. ನಾನು ಸ್ವಲ್ಪ ಹದವಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಮಸಾಲೆ ಬೇಕಂದರೆ ಸ್ವಲ್ಪ ಜಾಸ್ತಿ ಎಲ್ಲ ಹಾಕ್ಕೊಂಬಿಟ್ಟು ಅದರೊಳಗೆ ತುಂಬಿಟ್ಟು ಅದನ್ನು
ಒತ್ಕೊಂಡು ಬಿಡಬೇಕು, ಒತ್ತಿ ಇಟ್ಬಿಡಬೇಕು. ಒತ್ತಿ ಇಟ್ಕೊಂಡ್ರೆ ಅದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಈ ಥರ ಒಳಗಡೆ ತುಂಬಿಸ್ಬಿಟ್ಟು ಒತ್ತಿ ಇಟ್ಕೊಂಡ್ಬಿಡ್ಬೇಕು. ಎರಡು ಮೆಣಸಿನ್ಕಾಯಿ ಭಾಗಗಳನ್ನ ಒತ್ತಿ ಇಟ್ಕೋಬೇಕು. ಅದನ್ನು ನಾನು ತೋರಿಸಿಲ್ಲ ಇಲ್ಲಿ. ಈ ಥರ ತುಂಬಿಸ್ಕೊಳ್ಬೇಕು. ನೋಡಿ, ಈ ಥರ ತುಂಬಿ ಒಳಗಡೆ ಎಷ್ಟು ಬೇಕಷ್ಟು, ನಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಮಸಾಲೆ ತುಂಬಿಸ್ಕೋಬೋದು. ಹೇಗೆ ನಮಗೆ ಹೇಗೆ ಬೇಕು ಹಾಗೆ, ಕಮ್ಮಿ ಬೇಕಂದರೆ ಕಮ್ಮಿ ಮಸಾಲೆನ ತುಂಬಿಸ್ಕೋಬೋದು. ಇದು ತುಂಬ ಚೆನ್ನಾಗಾಗುತ್ತೆ. ಇದು ಒಂಥರ ನಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಥರ ಯೂಸ್ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಮೆಣಸಿನ್ಕಾಯಿಗೆ ಬೇರೆ ಖಾರನೇ ಇರಲ್ಲ, ಒಂದು ಸ್ವಲ್ಪನೂ ಖಾರ ಇರಲ್ಲ. ನೋಡಿ, ಅಷ್ಟು ತುಂಬಿಸ್ಕೊಂಡಿದ್ದಾಯಿತು ನಂದು. ಎಲ್ಲ ಮಾಡಿದಷ್ಟು ಮಸಾಲೆನ ಸ್ವಲ್ಪ ಸುಮಾರು ಎಲ್ಲ ಖಾಲಿ ಮಾಡಿದ್ದೀನಿ, ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಷ್ಟೇನೆ. ಈಗ ಎಣ್ಣೆ ಹಾಕ್ಕೊಂಬಿಟ್ಟು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಇದನ್ನು ಎಣ್ಣೆಲಿ ಕರಿಬೇಕು ಅಂತ ಏನಿಲ್ಲ. ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು ಅದರಲ್ಲಿ ಎಲ್ಲ ಮೆಣಸಿನ್ಕಾಯಿಗಳನ್ನು ನಾನು 2 ಟ್ರಿಪ್ ಮಾಡಿಬಿಟ್ಟು ಹುರ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಬೆಂಕಿ ಮೇಲಕ್ಕೆ ಅದು ಮೆಣಸಿನ್ಕಾಯಿಗಳನ್ನು ಒಂದೊಂದೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪೀಸಸ್ಸು ನಾನು ಫಸ್ಟ್ ಒಂದು ಹುರ್ಕೊಂಡಿದ್ದೀನಿ, ಮತ್ತು ಅದನ್ನು ತೆಕ್ಕೊಂಬಿಟ್ಟು ಇನ್ನೊಂದಷ್ಟು ಪೀಸಸ್ಸನ್ನು ಹುರ್ಕೊಂಡಿದ್ದೀನಿ. ಈ ಥರ ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಬೇಯತ್ತೆ ಇದರಲ್ಲಿ, ಹುರಿಯತ್ತೆ, ಚೆನ್ನಾಗಾಗತ್ತೆ ಇದರಲ್ಲಿ. ನೋಡಿ, ಈ ಥರ ಎಲ್ಲ ಮಗ್ಲಲ್ಲೂ ಟರ್ನ್ ಮಾಡ್ಕೊಂಬಿಟ್ಟು ಹುರ್ಕೋಬೇಕು. ಈ ಥರ ನೋಡಿ, ಚೆನ್ನಾಗಿ ಎರಡೂ ಕಡೆಯಲ್ಲೂ ಹುರ್ಕೊಳ್ಳೋಂಗೆ ಟರ್ನ್ ಮಾಡ್ಕೋಬೇಕು. ಆ ಥರ ಹುರ್ಕೊಂಡಿದ್ದೀನಿ ನಾನು. ಈಗ ಈ ಮೆಣಸಿನ್ಕಾಯಿಗಳನ್ನು ತೆಗೆದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹುರಿದಿದೆಯಲ್ಲ, ಇದು ತೆಗೆದು ಇಟ್ಕೊಂಡ್ಬಿಟ್ಟು 2ನೇ ಟ್ರಿಪ್ಪನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಒಟ್ಟಿಗೆ ಅಷ್ಟು ಹುರಿಯೋದಕ್ಕೆ ಜಾಗ ಇರಲಿಲ್ವಲ್ಲ, ಅದಕ್ಕೆ ಅಷ್ಟು ದೊಡ್ಡ ಬಾಣಲೆ ಇದ್ದರೆ ಒಟ್ಟಿಗೆ ಅಷ್ಟು ಹಾಕ್ಕೋಬೋದು. ನಾನು 2 ಟ್ರಿಪ್ ಮಾಡಿಬಿಟ್ಟು ಹುರಿದಿದ್ದೀನಿ ಇದನ್ನು. ಈಗ ಇನ್ನೊಂದು ಟ್ರಿಪ್ಪಲ್ಲಿ ಹುರ್ಕೋತಾ ಇದ್ದೀನಿ. ನೋಡಿ, ಇಟ್ಕೊಂಡ್ಬಿಟ್ಟು ಇದಕ್ಕೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಹುರ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಇದು ಒಂಥರ ಮೆಣಸಿನ್ಕಾಯಿ, ಇದು ಅಷ್ಟು ಖಾರ ಇರೋದಿಲ್ಲ, ಒಂಥರ ಸಪ್ಪೆ ಸಪ್ಪೆ ಆಗೇ ಇರುತ್ತೆ. ಹಾಗಾಗಿ ಇದನ್ನು ಮಾಡೋದಕ್ಕೆ ಈ ಥರ ತುಂಬಕಾಯಿನ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಮಗೆ ಮೆಣಸಿನ ಪುಡಿನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಖಾರ ನೋಡ್ಕೊಂಬಿಟ್ಟು ಆಮೇಲೆ ಹಾಕ್ಕೋಬೇಕು ಮೆಣಸಿನ ಪುಡಿನ. ನೋಡಿ, ಇವಾಗ 2 ಸೈಡಲ್ಲೂ ಇದು ಮಾಡಿಬಿಟ್ಟು ಆ ಕಡೆ ಈ ಕಡೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಎಲ್ಲ ಹುರ್ಕೊಂಬಿಟ್ಟು ಸಣ್ಣ ಬೆಂಕಿ ಮೇಲೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಇವಾಗ 2 ಸೈಡು ಹುರ್ಕೋತು. ಇವಾಗ ತೆಗೆದಿಟ್ಕೊಂಬಿಟ್ಟು ಅದನ್ನು ಎಲ್ಲ ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಇದನ್ನೆಲ್ಲ ಹಾಕ್ಕೋಬೇಕು. ಎಲ್ಲ ಹಾಕ್ಕೋತಾ ಇದ್ದೀನಿ, ಎಲ್ಲ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ 2 ಟ್ರಿಪ್ಪು ಆಯಿತು ನಂದು. ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿನೂ ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನಾನು ಉಳಿದಿರೋ ಮಸಾಲೆನ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ತೆಳ್ಳಗೆ ಮಾಡ್ಕೊಂಬಿಟ್ಟು ಅದರೊಳಗೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ನೀರು ಸ್ವಲ್ಪ ನಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಅದನ್ನು ಕುದಿಸ್ಕೋಬೇಕು ಚೆನ್ನಾಗಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚಿಬಿಟ್ಟು ಅದರಲ್ಲಿ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಸುಮಾರು ಮುಕ್ಕಾಲು ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಮುಕ್ಕಾಲು ಬೆಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ಬೇಯುತ್ತೆ. ಈಗ ಈ ಟೈಮಲ್ಲಿ ನಾವು ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಖಾರ ಏನು ಕಮ್ಮಿ ಆಗಿದೆಯೋ ಜಾಸ್ತಿ ಇದೆಯೋ ನೋಡ್ಕೊಂಬಿಟ್ಟು, ಬೇಕಾದರೆ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೋಬೋದು. ಉಪ್ಪು ಅಥವಾ ಮೆಣಸಿನ ಪುಡಿ ಏನು ಬೇಕಾದರೂ, ಖಾರ ಕಮ್ಮಿ ಇದ್ದರೆ, ಒಂದೊಂದು ಮೆಣಸಿನ್ಕಾಯಿ ಖಾರನೇ ಇರಲ್ಲ. ಈಗ ನಾನು 1 ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ, ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಮೆಣಸಿನ ಪುಡಿ ಖಾರ ಕಮ್ಮಿ ಇತ್ತು, ಅದಕ್ಕೋಸ್ಕರ ಮೆಣಸಿನ ಪುಡಿನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇನ್ನೊಂದು ಸಲ ಮುಚ್ಚಿಬಿಟ್ಟು ಕುದಿಸ್ಕೋತಾ ಇದ್ದೀನಿ. ಈಗ ನೋಡಿ, ಇದು ನಮ್ಮದು ಮೆಣಸಿನ್ಕಾಯಿ ತುಂಬಕಾಯಿ ರೆಡಿ ಆಗೋಯ್ತು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲಾದರೂ ಒಂದು ಸಲ ಚೇಂಜಿಗೋಸ್ಕರ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದೇನು ಖಾರ ಇರಲ್ವಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಾಗಿದೆ, ಭಾಳ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.